ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಎರಡನೇ ಬಾರಿಗೆ ಪೊಲೀಸ್ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ನಿನ್ನೆ 17 ಜನ ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಇದರಲ್ಲಿ ನಟ ದರ್ಶನ್ ಸೇರಿದಂತೆ 4ರನ್ನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಉಳಿದ ಎಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಿದ್ದಾರೆ. ಸೊ ಏನಾಯಿತು ನೆನೆ ಓವರ್ ಆಲ್ ಡೆವಲಪ್ಮೆಂಟ್ಸ್ ಅಂತ ಬನ್ನಿ ನೋಡೋಣ. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಲೆ ಸಾರಥಿ. ಡಿ ಗ್ಯಾಂಗ್ನ 4 ಮತ್ತೆ 2 ದಿನ ಕಸ್ಟಡಿಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವ ನಟ ದರ್ಶನ್ ಸೇರಿ 4 ಆರೋಪಿಗಳನ್ನ ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ 2 ದಿನ ಪೊಲೀಸ್ ಕಸ್ಟಡಿಗೆ ವಹಿಸಿದೆ. ಕೊಲೆ ಪ್ರಕರಣದಲ್ಲಿ ಇಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ 14 ಜನ ಆರೋಪಿಗಳನ್ನ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ನಲ್ಲಿ ದರ್ಶನ್ರನ್ನ ಕಸ್ಟಡಿಗೆ ನೀಡಬಾರದು ಅಂತ ಅವರ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಈಗಾಗಲೇ ಪ್ರಕರಣದಲ್ಲಿ ದರ್ಶನ್ ಹೇಳಿಕೆ ದಾಖಲಾಗಿದೆ, ಎಲ್ಲ ರಿಕವರ್ ಆಗಿದೆ, ಕಸ್ಟಡಿ ಅಗತ್ಯ ಇಲ್ಲ ಅಂತ ವಾದಿಸಿದ್ರು. ಇನ್ನು ಎಸ್ಪಿಪಿ ಆರೋಪಿಗಳ ಗರಿಷ್ಠ ಕಸ್ಟಡಿ ಅವಧಿ ಮುಗಿದಿಲ್ಲ, ಕೆಲವೊಂದು ಮೊಬೈಲ್ ಸಿಕ್ಕಿಲ್ಲ, ಹುಡುಕಬೇಕಾಗಿದೆ, ಕನಿಷ್ಠ 6 ಆರೋಪಿಗಳಾದರೂ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡಿದ್ರು. ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಮಾತನಾಡಿ, 4 ದಿನ ಪಿಸಿ ಕಸ್ಟಡಿ ಕೇಳಲಾಗಿತ್ತು, ನಾವು ಆಕ್ಷೇಪ ವ್ಯಕ್ತಪಡಿಸಿದಾಗ 2 ದಿನ ಕಸ್ಟಡಿಗೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಇವತ್ತು ಅಭಿಯೋಜನೆಯವರು ಆರೋಪಿ 2, 9, 10 ಮತ್ತು 14 ರವರಿಗೆ ರಿಮಾಂಡ್ ಅನ್ನ 4 ದಿನಗಳ ಕಾಲ ಮುಂದುವರಿಸಲಿಕ್ಕೆ ಅವರು ಒಂದು ಅರ್ಜಿಯನ್ನ ನ್ಯಾಯಾಲಯದ ಮುಂದೆ ಸಲ್ಲಿಸಿರ್ತಾರೆ. ಇನ್ನು ಉಳಿದ ಎಲ್ಲ ಆರೋಪಿಗಳಿಗೂ ಸಹ ನ್ಯಾಯಾಂಗ ಬಂಧನಕ್ಕೆ ಆದೇಶ ಆಗಿರ್ತದೆ. ನೋಡಿ, ಈ ಅರ್ಜಿ ಏನು ಅವರು ಸಲ್ಲಿಸಿದ್ರು ಅಂದರೆ ಈ 4 ಜನ ಆರೋಪಿತರಿಗೆ ಆ ಅರ್ಜಿಯನ್ನು ನಮ್ಮ ತಕರಾರುಗಳನ್ನು ನಾವು ಸಲ್ಲಿಸಿದ ನಂತರ 2 ದಿನಗಳ ಕಾಲ ಅಂದರೆ 22ನೇ ತಾರೀಕಿನವರೆಗೂ 22ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ಅವರನ್ನು ತಂದು ಹಾಜರುಪಡಿಸತಕ್ಕದ್ದು ನ್ಯಾಯಾಲಯದ ಮುಂದೆ ಅಂತ ಆದೇಶ ಆಗಿದೆ. ಅವರು ಕೇಳಿದ್ದು 4 ದಿನ ತಮ್ಮ ಪೊಲೀಸ್ ಅಭಿರಕ್ಷೆಗೆ ಕೇಳಿದರು. ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಈ 4 ಜನ ಆರೋಪಿತರನ್ನ 2, 9, 10, 14 ಆರೋಪಿಗಳಿಗೆ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ನೀಡಿರ್ತಾರೆ. ಡಿ ಗ್ಯಾಂಗ್ ವಿರುದ್ಧ ಸಿಕ್ಕಿದೆಯಾ ಪ್ರಬಲ ಸಾಕ್ಷ್ಯ? ಆ ಸಾಕ್ಷ್ಯದಿಂದಲೇ ಡಿ ಪಡೆಗೆ ಸಂಕಷ್ಟ ಫಿಕ್ಸ್. ದರ್ಶನ್ ಹಾಗೂ 3 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವುದಕ್ಕೆ ಕಾರಣ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದೆ. ಪ್ರತ್ಯಕ್ಷ ಸಾಕ್ಷಿಗಳ ಸಮ್ಮುಖದಲ್ಲಿ ಆರೋಪಿಗಳ ವಿಚಾರಣೆ ನಡೆಸಬೇಕಾಗಿದೆ. 30 ಲಕ್ಷ ಹಣ ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ತನಿಖೆ ನಡೆಸಬೇಕು. ಹಾಗಾಗಿ ಆರೋಪಿಗಳನ್ನ ಕಸ್ಟಡಿಗೆ ಕೇಳಿ ಪಡೆದಿದ್ದಾರೆ. ಇದೀಗ ಆ ಪ್ರಬಲ ಸಾಕ್ಷ್ಯದಿಂದಲೇ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಆಗುತ್ತಾ? ಇತ್ತ ಕೋರ್ಟ್ ಆವರಣದಲ್ಲಿ ಪವಿತ್ರ ಗೌಡ ಪುತ್ರಿ ಕಣ್ಣೀರು ಹಾಕಿದ್ದಾಳೆ. ಈ ವೇಳೆ ಪವಿತ್ರ ಪುತ್ರಿ ಹಾಗೂ ಸಂಬಂಧಿಕರಿಗೆ ಧೈರ್ಯ ತುಂಬಿದ್ದಾಳೆ. ಸಂಪುಟ ಸಭೆಯಲ್ಲೂ ದರ್ಶನ್ ಕೇಸ್ ಅನಗತ್ಯವಾಗಿ ತುಟಿ ಬಿಚ್ಚಬೇಡಿ ಎಂದ ಸಿಎಂ. ಸಚಿವ ಸಂಪುಟ ಸಭೆಯಲ್ಲೂ ದರ್ಶನ್ ಕ್ರೌರ್ಯದ ಬಗ್ಗೆ ಪ್ರಸ್ತಾಪ ಆಗಿದೆ. ರೇಣುಕಾಸ್ವಾಮಿ ಅಮಾನುಷ ಕೊಲೆಯ ದೃಶ್ಯಾವಳಿ ನೋಡಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಬೆಚ್ಚಿ ಬಿದ್ದಿದ್ದಾರೆ. ಇಂಥ ಕ್ರೂರತನ ನಾನು ನೋಡೇ ಇಲ್ಲ ಅಂತ ಪೊಲೀಸರು ಕೊಟ್ಟಿರುವ ದೃಶ್ಯಗಳನ್ನು ನೋಡಿ ಸಭೆಯಲ್ಲಿ ಹೇಳಿದ್ದಾರೆ. ಅಲ್ಲದೆ ಸಚಿವರಿಗೆ ತಾಕೀತು ಮಾಡಿರುವ ಸಿಎಂ, ಪ್ರಕರಣದ ಕುರಿತು ಯಾರೂ ಹೆಚ್ಚಿಗೆ ಮಾತಾಡೋಕೆ ಹೋಗಬೇಡಿ, ಅನಗತ್ಯವಾಗಿ ತುಟಿ ಬಿಚ್ಚಬೇಡಿ, ಪರ ವಿರೋಧದ ಚರ್ಚೆ ಬೇಡ, ಕಾನೂನು ತನ್ನ ಕೆಲಸವನ್ನ ಮಾಡಲಿದೆ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆಗೆ ಪ್ರಮುಖ ಸಚಿವರು ತುಟ್ಟಕ್ ಪಿಟ್ಟಕ್ ಅನ್ನದೆ ಸುಮ್ಮನಾದ್ರು. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 4 ಆರೋಪಿಗಳು ಮತ್ತೆ ಕಸ್ಟಡಿಗೆ ಹೋಗಿದ್ದು ಡ್ರಿಲ್ ಮುಂದುವರಿಯಲಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.